ನಮಸ್ತೆ ಸ್ನೇಹಿತರೆ, ಇವತ್ತು ನವಣೆ ಬಾತ್ ಮಾಡಿದ್ರು ಅಮ್ಮ. ನಿಮಗೂ ಇವಾಗ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಆಲೋಚನೆ ಇರುತ್ತಲ್ವ. ನವಣೆನ ತೆಗೆದುಕೊಂಡು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಶುಗರ್ ಕಂಟ್ರೋಲು ಆಗುತ್ತೆ. ಅದಕ್ಕೆ ನವಣೆ ಬಾತ್ ಮಾಡಿದ್ದಾರೆ. ಬೇಕಾಗುವಂಥ ಸಾಮಗ್ರಿ: ಟೊಮೊಟೊ, ಈರುಳ್ಳಿ, ಹೆಸರುಬೇಳೆ, ಬೀಟ್ರೋಟ್, ಕ್ಯಾರೆಟ್, ಬೀನ್ಸ್, ಹಸಿಮೆಣಸಿನ್ಕಾಯಿ ಮತ್ತು ರುಬ್ಬುವಂತಹ ಒಂದು ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ. ನೋಡಿ ಸ್ನೇಹಿತರೆ, ರಾತ್ರಿಯೆಲ್ಲ ನೆನೆಸಿದಂತಹ ನವಣೆ ನೆನೆಸಾದ ನಂತರ ನವಣೆ ತುಂಬ ಹೀಟ್ ಇರೋದ್ರಿಂದ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ನಾವು ಬಳಸ್ತಾ ಇದ್ದೀವಿ ಇಲ್ಲಿ. ಮತ್ತು ಹೆಸರುಬೇಳೆಯನ್ನು ಹುರಿಬೇಕು. ನೋಡಿ, ಹೆಸರುಬೇಳೆಯನ್ನು ಹುರಿದ್ಬಿಟ್ಟು ನೆನೆಸಿ ಬಾತಿಗೆ ಬಳಸಬೇಕು. ಮತ್ತು ಅಕ್ಕಿಯನ್ನು ಸಹ ಬಾತ್ ಮಾಡೋದಕ್ಕೆ ಇನ್ನು 1 ಗಂಟೆ ಅನ್ನುವಾಗ ಮುಂಚೆನೇ ಅಕ್ಕಿಯನ್ನು ನೆನೆಸಿಡಬೇಕು. ನವಣೆ ತುಂಬ ಹೀಟ್ ಇರೋದ್ರಿಂದ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ನಾವು ಬಳಸ್ತಾ ಇದ್ದೀವಿ, ದೇಹಕ್ಕೆ ಸ್ವಲ್ಪ ತಂಪಾಗಲಿ ಅಂತ. ನಂತರ ನೋಡಿ, ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಬೇಕು. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಬಳಸಬಹುದು. ಹಾಗೆ ಟೊಮೊಟೊ, ಇಲ್ಲಿ 2 ಟೊಮೊಟೊಗಳನ್ನು ಬಳಸಲಾಗಿದೆ. ಸಣ್ಣಕ್ಕೆ ಹೆಚ್ಚಬೇಕು. ಟೊಮೊಟೊವನ್ನು ಚೆನ್ನಾಗಿ ಹುರಿಬೇಕು. ಮತ್ತು ಬೀನೀಸ್ ಹಾಕಬೇಕು. ಸಣ್ಣಗೆ ಹೆಚ್ಚಿದ ಬೀನೀಸು, ಕ್ಯಾರೆಟು, ಬೀಟ್ರೋಟು ಇವನ್ನೆಲ್ಲ ಮಿಶ್ರಣ ಮಾಡಿ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಅರಶಿನ ಪುಡಿ ಹಾಕಿಬಿಟ್ಟು ಮತ್ತೆ ಹುರಿಬೇಕು. ಅದಾದ ನಂತರ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಅದನ್ನೆಲ್ಲ ರುಬ್ಬಿದ ನಂತರ ಆ ಮಿಶ್ರಣವನ್ನು ಸಹ ಇಲ್ಲಿಗೆ ಹಾಕಬೇಕು ಕುಕ್ಕರಿಗೆ. ಹಾಗೆ ಕೊನೆಯದಾಗಿ ನಾವು ನೆನೆಸ್ಕೊಂಡಿದ್ದಂತಹ ಹೆಸರುಬೇಳೆ, ನೆನೆಸಿದಂತಹ ನವಣೆ, ರಾತ್ರಿ ಇಡೀ ನೆನೆಸಿ ಬೆಳಗ್ಗೆಗೆ ಇದನ್ನು ಬಳಸಬೇಕು ಸ್ನೇಹಿತರೆ. ನಂತರ 1 ಗಂಟೆ ಮುಂಚೆ ನೆನೆಸಿದಂತಹ ಅಕ್ಕಿ, ಇದಿಷ್ಟನ್ನು ಮಿಶ್ರಣ ಮಾಡಿ ನಂತರ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಆದಷ್ಟು ಕುಕ್ಕರ್ ಮುಚ್ಚಳವನ್ನು ಹಾಕ್ತೇನೆ ಚೆನ್ನಾಗಿ ಬೇಯಿಸಬೇಕು. ಬೆಂದ ನಂತರ ನೋಡಿ ಹೀಗೆ ಬರುತ್ತೆ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ. ದಯಮಾಡಿ ನಮ್ಮ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.